ನನಗೆ ತಿಳಿದಂಗೆ ಹಾಲಿ ಸಂಸದರು ಮಕ ನೋಡಿ ಎಲೆಕ್ಷನ್ ಲಾಸ್ಟ್ ಚುನಾವಣೆಯಲ್ಲಿ ಮಕ ನೋಡಿರೋದು. ಹಾಗಾಗಿ ಅವ್ರ ಮಕನೇ ಕಾಣಿಸಿಲ್ಲ ಅಂದಮೇಲೆ ಅಭಿವೃದ್ಧಿ ಏನು ಮಾಡಿರ್ತಾರೆ? 26 ಜನದಲ್ಲಿ ಯಾರಾದರೂ ಒಬ್ಬರಾದ್ರೂ ಕ್ಷೇತ್ರದ ಬಗ್ಗೆ ಆಗಿರಲಿ ಅವ್ರವ್ರ ಇದ್ರ ರಾಜ್ಯಕ್ಕಾಗಲಿ ಏನನ್ನ ಮಾತಾಡಿದಾರ, ತಗೊಂಡ್ಬಂದಿದಾರ? ಇಂಥವ್ರನ್ನೆಲ್ಲ ನಾವು ಯಾಕೆ ಚುನಾವಣೆಯಲ್ಲಿ ಗೆಲ್ಸಿ ಅವ್ರನ್ನ ಕಳಿಸ್ಬೇಕು ಸುಮ್ಮನೆ ಕುಣ್ಸಕ್ಕ? ಹಾಗಾಗಿ ಅದಕ್ಕಿಂತ ಕಂಪೇರ್ ಮಾಡಿದ್ರೆ ನಮ್ಮ ರಾಮಲಿಂಗಾರೆಡ್ಡಿ ಪುತ್ರಿ ಆದಂಥ ಸೌಮ್ಯ ರೆಡ್ಡಿ ಅವರೇ ಸಾಕಷ್ಟು ಅವರು MLA ಆದಾಗ ಸಾಕಷ್ಟು ಅಭಿವೃದ್ಧಿಗಳು ಮಾಡಿದ್ದಾರೆ. ಜನಗಳು ನೊಂದಿದ್ದಾರೆ, ನೊಂದಿ ಎಲ್ಲ ಇದಾಗಿರೋದ್ರಿಂದ ಹಾಗಾಗಿ ಈ ಸತಿ ಇಷ್ಟು ದಿವಸ BJP ತಕ್ಕೆಯಲ್ಲಿ ಏನಿತ್ತು ಅಂದ್ರೆ ಈಗ ಪ್ರಬಲವಾದ ಕ್ಯಾಂಡಿಡೇಟ್ ಅಂದ್ರೆ ಸೌಮ್ಯ ರೆಡ್ಡಿನೇ. ಮೇಡಮ್, ಬೆಂಗಳೂರು ದಕ್ಷಿಣದಲ್ಲಿ MP ಕೊಡುಗೆ ಏನಿಲ್ಲ, ಶೂನ್ಯ. ಒಂದು ಬೋರ್ವೆಲ್ ಸಹ ಹಾಕಿಲ್ಲ. ಒಂದು ಕೋವಿಡ್ ಟೈಮಲ್ಲಿ ಒಂದು ಸಣ್ಣ ಸಹಾಯ ಆಗಲಿಲ್ಲ. ಒಂದು ರಸ್ತೆಗಾಗ್ಲಿ ಒಂದು ಡೆವಲಪ್ಮೆಂಟ್ಗಾಗ್ಲಿ ಯಾವುದು ಕೂಡ ಕೊಡಿಸ್ಲಿಲ್ಲ. ಆದರೆ ಮೋದಿ ಅಂತಾರೆ. ಮೋದಿ ಇವತ್ತು ಎಲೆಕ್ಷನ್ಗೆ ಬೇಕಾದ ಸ್ಥಿತಿ. ಈಗ ಎಲೆಕ್ಷನ್ ಟೈಮಲ್ಲಿ ಸುಮಾರು ಒಂದು 50-60 ಜಾಗದಕ್ಕೆ ರ್ಯಾಲಿಗಳನ್ನ ಬಂದರು. ಅದೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಳೆ ಅನಾಹುತ ಮತ್ತೊಂದು ಎಲ್ಲ ಆದಾಗ ಅದೇ ಮೋದಿ ಯಾಕೆ ಒಂದ್ಸತಿ ಕೂಡ ತಿರುಗಿ ನೋಡಲೇ ಇಲ್ವಲ್ಲ? ಅದ್ರಲ್ಲಿ ಎಷ್ಟು ನಮ್ಮದೇ GST ಹಣ ಎಷ್ಟು ಬೇಕಾದಷ್ಟು ಕಲೆಕ್ಟ್ ಆಗುತ್ತೆ. ಆ ಹಣ ನಮಗೆ ಒಂದು 50% ಕೊಡಲಿಲ್ಲ, 20% ಕೊಟ್ಟಿದ್ದಾರೆ, 80% ಕೊಡಲಿಲ್ಲ. ಈ ಥರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರೀ ಅನ್ಯಾಯ ಆಗ್ತಾ ಇದೆ. ಒಂದು ಕುತಾಂತ್ರದಿಂದ ಒಂದು 16 ಓಟಲ್ಲಿ ಅವ್ರು ಗೆದ್ದಿದ್ದಾರೆ. ಆದರೆ ಯಾರು ಕುತಂತ್ರ ಮಾಡಿದ್ರೆ ಇವತ್ತು ಖಂಡಿತ ಇವತ್ತು ಅದೇ ತೇಜಸ್ ಸೂರ್ಯ ಸೋಲು ಅನುಭವಿಸ್ತಾರೆ. ಈಗ ಎಲ್ಲೋದ್ರೂ ಹೆಣ್ಮಕ್ಳು ಸೌಮ್ಯ ರೆಡ್ಡಿ ಅಂತಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಆಗಲಿ, ಡೆಪ್ಟಿ CM ಆದಂಥ DK ಶಿವಕುಮಾರ್ ಅವರು, ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು, ಎಲ್ಲ ಸಚಿವರು ನುಡಿದಂತೆ ನಡೆದಿದ್ದಾರೆ.